ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರು ಪಾಲಕರ ಸಹಕಾರ ಅಗತ್ಯ. ಜಿಎಂ ಹುಲ್ಲೂರ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಆವರಣದಲ್ಲಿದ್ದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಪಾಲಕರ ಹಾಗೂ ಶಿಕ್ಷಕರ ಸಭೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪಿಎಚ್ಡಿ ಪದವಿ ಪಡೆದ ಡಾಕ್ಟರ್ ಜಹೂರ್ ಬಾಷಾ ಕಲೆಗಾರ್ ಅವರಿಗೆ ಗೌರವ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಿಎಂ ಹುಲ್ಲೂರ್ ಅವರು ಪಾಲಕರ ಹಾಗೂ ಶಿಕ್ಷಕರ ಸಭೆಯನ್ನುದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪಾಲಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಕರು ಮತ್ತು ಪಾಲಕರು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ತಮ್ಮ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಜಹೂರ್ ಬಾಷಾ ಕಲೆಗಾರ್ ಅವರು ಪಿಎಚ್ಡಿ ಪದವಿ ಪಡೆದಿರುವುದನ್ನು ಮುಖ್ಯೋಪಾಧ್ಯಾಯರಾದ ಜಿಎಂ ಹುಲ್ಲೂರ್ ಅವರು ಹೆಮ್ಮೆಯಿಂದ ಸ್ಮರಿಸಿದರು. ಜಹೂರ್ ಬಾಷಾ ಕಲೆಗಾರ್ ಅವರ ಶೈಕ್ಷಣಿಕ ಸಾಧನೆ ಹಾಗೂ ಪರಿಶ್ರಮದ ಕುರಿತು ಮೆಚ್ಚುಗೆಯ ಅಭಿಪ್ರಾಯ ವ್ಯಕ್ತಪಡಿಸಿ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಶಾಲೆಗೆ ಕೀರ್ತಿ ತಂದ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ದಾಯಿ ಹಲೀಂ ಜಾರೆ, ಸ್ವಾಲಿಹಾ ತಾಂಬೋಳಿ, ಮೊಬಿನಾಜ್ ಬಿ ಖಾಜಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಡಾಕ್ಟರ್ ಜಹೂರ್ ಬಾಷಾ ಕಲೆಗಾರ್ ಅವರ ಸಾಧನೆ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಯ ಶಿಕ್ಷಕರಿಗೆ ಹೆಮ್ಮೆಯ ಸಂಗತಿಯಾಗಿದ್ದು, ಅವರ ಶೈಕ್ಷಣಿಕ ಪಯಣ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ವೃಂದ, ಪಾಲಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಪ್ರೋತ್ಸಾಹ ನೀಡುವ ಮೂಲಕ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ನೋಡಿ, ಈಗಿನ ಕಾಲದೊಳಗೆ ಎಸ್ಎಲ್ಸಿ ಪರೀಕ್ಷೆ ಎಷ್ಟು ಮಾಡಿದ್ರು ಕಡಿಮೆ, 99 ಮಾಡಿದ್ರು ಕಡಿಮೆ, 100ಕ್ಕೆ 100 ಮಾಡಿದ್ರು ಕಡಿಮೆ. ಯಾಕಂದ್ರೆ 100ಕ್ಕೆ 100 ಮಾಡಿದ್ರೆ ಒಂದು 100 ಮಂದಿ ಇರ್ತಾರೆ. ಹಾಗಾಗಿ ಎಷ್ಟು ಸಲ ಅಷ್ಟು ಹೆಚ್ಚು ಅಂಕಗಳನ್ನ ಗಳಿಸುವಂತಹ ಒಳ್ಳೆಯ ಫಲಿತಾಂಶವನ್ನು ಪಡೆದು ಈ ಶಾಲೆಗೆ, ನಿಮ್ಮ ಪಾಲಕರಿಗೆ, ನಿಮ್ಮ ಊರಿಗೆ ಕೀರ್ತಿ ತರುವಂತಹ ಒಂದು ಕೆಲಸ ನಮ್ಮ ಮಕ್ಕಳಿಗೆ ಆಗ್ಬೇಕು. ಪಾಲಕರ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ಒಂದು ಮಗು ಶಾಲೆಯೊಳಗೆ 6 ಗಂಟೆ 7 ತಾಸು ಇರ್ತೈತಿ. ಬಟ್ ಶಾಲೆ 4ರಿಂದ ಮನೆಗೆ ಹೋದಂದ್ರೆ ಬದು ಸ್ಫೂರ್ತ ಕಂಡು ಮನೆಗೆ ಇರ್ತೈತಿ. ಅದು ಅವ್ರು ಓದ್ತಾರ ಇಲ್ಲೋ, ಅಭ್ಯಾಸ ಮಾಡ್ತಾರೋ ಇಲ್ಲೋ, ಶಾಲೆ ಹೊರಟು ಬಂದು ಶಾಲೆಗೆ ಬಂದೇ ಇಲ್ಲ ಅಂತ ವಿದ್ಯಾರ್ಥಿ ಅದಾರ. ತೊಡಗಲ್ಲಿನೋ ಪೀರ್ಗುಡಿಂದ ಶಾಲೆಗೆ ಹೊರಟಿರ್ತಾರ, ಇಲ್ಲಿ ಹೋದ್ರೆ ಇಲ್ಲೋ, ಅಲ್ಲೇ ಬಸ್ ಸ್ಟ್ಯಾಂಡ್ ಅಡ್ಡಾಡಿ ಹೋಗ್ಬಿಡ್ತಾರ. ದಯಮಾಡಿ ಪಾಲಕರಾದವರು ನಿಮ್ಮ ಮಕ್ಕಳ ಮೇಲೆ ಕಾಳಜಿ ಇರಲಿ, ಗಮನ ಇರಲಿ. ಅವಾಗವಾಗ ಶಾಲೆಗೆ ಬಂದು, ಅಂದ್ರೆ ಯಾವಾಗ ಒಂದ್ಸಲ ಸಹಜ ಬಂದಿರ್ತೀರಿ, ಇದಕ್ಕಂತ ಬರಬೇಡ, ನಾವು ಸಹಜವಾಗಿ ಬಂದಿರ್ತೀರಿ. ಯಾವಾಗಾದ್ರೂ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರೆ ಒಂದು ಚೂರು ಶಾಲೆಗೆ ಬರ್ರಿ, ಅವ್ರು ಕ್ಲಾಸ್ ಬೇಕಾಗ್ರಿ, ನಮ್ಮ ಮಗ ಓದಾಡ್ತಾನೋ ಇಲ್ಲೋ, ನಮ್ಮ ಮಗಳು ಓದಾಡ್ತಾವ ಇಲ್ಲ ಸರ, ಇದು ಶಾಲೆಗೆ ಬರ್ತಾವೋ ಇಲ್ಲೋ, ಅಭ್ಯಾಸ ಹೆಂಗ್ ಮಾಡ್ತಿದ್ದಾಳ, ಸ್ಕೂಲ್ ಹೆಂಗ್ ಮಾಡ್ತಾಳ, ಒಂದು ಚೂರು ಕೇಳಿದ್ರೆ ಸಾಕು. ಆ ಮಗಳು ಏನಾಗ್ತೈತಿ, ಭಯ ಬರ್ತದೆ. ನಮ್ಮ ಪಾಲಕ ಬಂದು ಕೇಳ್ತಾರ ಅಂದ್ರೆ ಆ ಮಕ್ಕಳು ಏನಾಗ್ತೈತಿ, ಖಂಡಿತ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ನೀವು ಸರ್ಕಾರ ಆ ಚಿಂತೆ ನಡುವ ನಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ಸಾಧನೆ ಮಾಡುವಂತ ನಿಟ್ಟಿನಲ್ಲಿ, ಒಳ್ಳೆಯ ಶಿಕ್ಷಣ ಕೊಡುವಂತ ನಿಟ್ಟಿನಲ್ಲಿ, ಅವರ ಮುಂದಿನ ಬದುಕು ಸುಗಮವಾಗುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಏನು, ನಮ್ಮ ಕೊಡುಗೆ ಏನು, ಅದನ್ನ ನಾವು ಮಾಡಬೇಕು. ಏನ್ ಬೇಕು ಸಹಕಾರ ನಮ್ಮ ಶಾಲೆಯಿಂದ ಸರ್ಕಾರ ನಾವು ಕೊಡ್ತೇವೆ. ಬಟ್ ಉಳಿದ ವಿಚಾರಗಳ ಸಂಬಂಧಪಟ್ಟಾಗ ಅವರ ಆರೋಗ್ಯ ಮುಖ್ಯವಾಗಿ ನಾನು ಕೇಳ್ತಾ ಇರೋದು 2 ವಿಚಾರಗಳು. ಒಂದು ಮಗು ಸಾಧನೆ ಮಾಡಬೇಕಾದ್ರೆ 2 ಬೇಕು. ಒಂದು ಆರೋಗ್ಯ, ಮತ್ತೊಂದು ಸಮಯ. ಆರೋಗ್ಯ ಇಲ್ಲ ನೀವೇನು ಮಾಡಕ್ ಆಗೋದೇ ಇಲ್ಲ. ಇನ್ನು 2ನೇದು ಸಮಯ. ಇದು ಕಲಿಯುವ ಸಮಯ. ಈ ಕಲಿಕೆಯಿಂದ ಬಿಟ್ಟು ಬೇರೆ ಏನು ಮಾಡಬಾರ್ದು. ನೀವು ನಿಮ್ಮ ಮಕ್ಕಳನ್ನ ಶಾಲೆ ಬಿಡಿಸಿ ಬೇರೆ ಕೆಲಸಕ್ಕೆ ಕಳಿಸಿದ್ರೆ ಮಕ್ಕಳ ಹಕ್ಕುಗಳ ನಿಯಮಾನುಸಾರ ನೀವು ತಪ್ಪು ಮಾಡ್ತಾ ಇದ್ದೀರಿ. ಜೊತೆಗೆ ನಾವು ಮಕ್ಕಳ ಬಾಲ್ಯವನ್ನು ಕಸ್ಕೊಳ್ತಾ ಇದ್ದೀವಿ. ಮಕ್ಕಳ ಬಾಲ್ಯ ಅದು, ಅವ್ರು ಆಟ ಆಡ್ಬೇಕು, ಕಲಿಯಬೇಕು, ಓದ್ಬೇಕು, ಜಿಗಾಡ್ಬೇಕು, ಅವ್ರು ಏನು ಎಲ್ಲ ಮಾಡಲಿ, ಅದು ಅವ್ರ ಹಕ್ಕು. ನೆನ್ಕೊಂಡು ಹೋಗ್ಬೇಡಿ. ನಾವೇನ್ ಮಾಡ್ತೀವಿ, ನೀ ಎಲ್ಲ ಹೋಗ್ಬೇಡ, ನೀ ಅದನ್ನ ಮಾಡಬೇಡ, ನೀ ಹಂಗ್ ಮಾಡಬೇಡ, ನೀ ಅಲ್ಲೇ ಯಾಕೆ ಹೋಗ್ತೀವಿ, ಇಲ್ಲ ಬರೀ ಕಂಡೀಷನ್ ಆಗ್ತೀವಿ. ಹೊರತು ಕಂಡೀಷನ್ ಯಾಕೆ ಆಗ್ತೀವಿ ಅಂದ್ರೆ 2 ಮಾತ್ರ. ಯಾಕಂದ್ರೆ ನಿಮಗೊಂದು ಭಯ ಐತಿ, ನನ್ನ ಮಗು ಏನು ಆಗಿತ್ತಲ್ಲ, ನನ್ನ ಮಕ್ಕಳಿಗೆ ತೊಂದರೆ ಆಗಿತ್ತಲ್ಲ ಅಂತ ಭಯ ಐತಿ. ಖಂಡಿತ ಇರಲಿ. ಆದ್ರೆ ಮಕ್ಕಳನ್ನ ಆ ಹಕ್ಕುಗಳನ್ನು ಅವ್ರು ಕೊಟ್ಬಿಡ್ರಿ. ಬಹಳಷ್ಟು ಮಕ್ಕಳು ಇನ್ನೂ ನಮ್ಮ ಉರ್ದು ಶಾಲೆಗಳಿಗೆ ಬರ್ಬೇಕು. ಅದು ಮಕ್ಕಳ ಕೆಲಸ ಅಲ್ಲ, ಅದು ಪಾಲಕರ ಕೆಲಸ. ಆಕ್ಚುಲಿ ಮಕ್ಕಳೇನು ನಾವೇನ್ ಹೇಳ್ತೀವಿ ಅದನ್ನ ಪಾಲಿಸ್ತಾರೆ. ಅದು ಪ್ರಮುಖವಾಗಿ ಕೆಲಸ ಇರೋದು ಯಾರು ಅಂತಂದ್ರೆ ಪಾಲಕರಾದಂಥವ್ರು. ನಮ್ಮ ಉರ್ದು ಶಾಲೆಗಳಲ್ಲಿ ಹೆಣ್ಮಕ್ಳು ಜಾಸ್ತಿ ಬರ್ತಾ ಇದ್ದಾರೆ, ಸರಿ, ಹೌದು. ಎಲ್ಲಿವರೆಗೂ ಬರ್ತಾರೆ? SLC ತನ ಬರ್ತಾರೆ. ಆಮೇಲೆ PUC ನಫಗಮ್ಮ PUC शादी करेंगे हो गया तेरा जिंदगी इतना ही ಇದಲ್ಲ. ಇವತ್ತು ನಮ್ಮ ಜಗತ್ತೊಳಗೆ
ಕೇವಲ ನಾವು ದೀನ್ ಅಂತೀವಲ್ಲ ಅದಿದ್ರೆ ಅಷ್ಟೇ ಸಾಲೋದಿಲ್ಲ. ಅದು ನಮ್ಮ ಮನೆಯಲ್ಲಿ ಇರ್ಲಿ, ನಮ್ಮ ಆಚರಣೆಯಲ್ಲಿ ಇರ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಇರ್ಲಿ, ಆದ್ರೆ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದ್ರೆ ಇವತ್ತು ಶಿಕ್ಷಣ ಬಹಳ ಮುಖ್ಯ. ನಾಳೆ ನೀವು ಆ ಥರ ಸಾಧನೆ ಮಾಡಬೇಕು ಅಂತಂದ್ರೆ ನಿಮ್ಮನ್ನ ಯಾರಾದ್ರೂ ಕರಿಬೇಕು, ಗುರುತಿಸ್ಬೇಕು, ಅಥವಾ ನಿಮ್ಮನ್ನ ಹೆಸರು ತಗೊಂಡು ಇವರು ಅವ್ರ ಮಗಳು ಅನ್ನೋದಕ್ಕಿಂತ ಇವರು ಅವ್ರ ತಂದೆ ಅಂತ ನಿಮ್ಮ ಹೆಸರು ಬರ್ಬೇಕು ಅಂತಂದ್ರೆ ನೀವೆಲ್ಲರೂ ಸರಿಯಾಗಿ ಶಾಲೆಗೆ ಬರ್ಬೇಕು. ಅಂದ್ರೆ ಆ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತಂದ್ರೆ ಈ ಪ್ರಾಥಮಿಕ ಮಟ್ಟದಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ ನಮ್ಮ ಮಕ್ಕಳು ಜಾಸ್ತಿ ಬರ್ಬೇಕು. ಅವರಿಗೆ ಜಾಸ್ತಿ ಅವಕಾಶಗಳನ್ನು ನಾವು ಮಾಡಿ ಕೊಡ್ಬೇಕು. ಏನು ಆಗ್ತಾ ಇಲ್ಲ ಸರ್, ನಮ್ಮ ಪ್ರೊಟೆಕ್ಷನ್ಗಾಗಿ, ನಮ್ಮ ಮನೆ ಮರ್ಯಾದೆಗಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಸರಿ, ಎಲ್ಲರಿಗೂ ಇದೆ, ಅದು ನಮ್ಮ ಸ್ತ್ರೀಯಲ್ಲ, ನಮ್ಮ ಸಮುದಾಯಕ್ಕೆ ಅಷ್ಟೇ ಸೀಮಿತ ಇಲ್ಲ, ಎಲ್ಲ ಸಮುದಾಯಕ್ಕಿದೆ. ಆದ್ರೂ ಅವರು ಅದೆಲ್ಲವನ್ನ ಮೆಟ್ಟಿ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ನಾವು ಕೂಡ ಅದರಲ್ಲಿ ಹೋಗ್ಲೇಬೇಕು, ಅನಿವಾರ್ಯ. ಹೆಣ್ಣು ಮಕ್ಕಳಿಗೆ ಶಾಲೆ ಕಳಿಸ್ಲೇಬೇಕು. ನಾಳೆ ನಾವು ಕೊಟ್ಟ ಮನೆಯಲ್ಲಿ ಆ ಮಗು ಸರಿಯಾಗಿ ಇರ್ಬೇಕು ಅಥವಾ ತನ್ನ ಹಕ್ಕನ್ನ ಪಡ್ಕೊಂಡು ಆರಾಮಾಗಿ ಇರ್ಬೇಕು ಅಂತಂದ್ರೆ ಆ ಮಗು ಮಾತನಾಡುವಂತಿರ್ಬೇಕು, ತನಗೇನ್ ಬೇಕು ಬೇಡ ಅನ್ನುವಂತ ತಿಳ್ಕೊಂಡಿರುವಂತ ಜ್ಞಾನ ಅವ್ರು ಬರ್ಬೇಕು. ಆ ಜ್ಞಾನ ಬರ್ಬೇಕು ಅಂತಂದ್ರೆ ನಾವು ಶಾಲೆಯನ್ನ ಕಲಿಸ್ಲೇಬೇಕು. ನಾವು ಆ ಮಕ್ಕಳಿಗೆ ಜ್ಞಾನವನ್ನ ಕೊಡ್ಲಿಲ್ಲ, ಜಗತ್ತಿನ ಬಗ್ಗೆ ಅರಿವು ಕೊಡ್ಲಿಲ್ಲ ಅಂತಂದ್ರೆ ನಾಳೆ ಆ ಮಗುವಿಗೆ ನನ್ನ ಹಕ್ಕುಗಳು ಹೇಗದಾವೆ, ನಾನು ಹೆಂಗ್ ಬದುಕಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನೀವು ಒಳ್ಳೆಯ ಒಂದು ಕೈಗಳಲ್ಲಿ ಇದ್ದೀರಾ, ಈ ಅವ್ರು ಅಪ್ಕಮಿಂಗ್ BOನೂ ಆಗ್ಬೋದು. ಅಷ್ಟು ದೊಡ್ಡ ಪೊಟೆನ್ಷಿಯಲ್, ಅಷ್ಟು ಕ್ರಿಯಾಶೀಲರು, ಅಷ್ಟೇ ಪವರ್ಫುಲ್ ಇರುವಂತ ವ್ಯಕ್ತಿ ಇವತ್ತು ನಿಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬಂದಿದ್ದಾರೆ. ಎಲ್ಲವನ್ನ ನೋಡಿದ್ದಾರೆ ಅವರು. ಎಲ್ಲ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನು ಮಾಡಬೇಕು ಸಾಧ್ಯತೆ ಇದೆ ಎಲ್ಲವರಿಗೆ ಗೊತ್ತಿದೆ. ನಿಮ್ಮ ಟೀಚರ್ಗಳು ಕೂಡ ಆ ರೀತಿಯಾದಂತಹ ಪೊಟೆನ್ಷಿಯಲ್ ಅನ್ನು ಹೊಂದಿರುವಂತವರೇ ಟೀಚರ್ಸ್ಗಳಿದ್ದಾರೆ. ಅವ್ರಿಗೆ ಕೇವಲ ಮಾರ್ಗದರ್ಶನ ಬೇಕಿತ್ತು. ಆ ರೀತಿಯಾದಂತಹ ಮಾರ್ಗದರ್ಶನವನ್ನು ಕೊಡ್ಲಿಕ್ಕೆ ನಿಮ್ಮ ಹೆಡ್ ಮಾಸ್ಟರ್ ಈಗ ಬಂದಿದ್ದಾರೆ. ಅವ್ರಿಗೆ ನೀವೆಲ್ಲರೂ ಅವ್ರು ಹೇಳಿದಾಗೆ ಕೇಳಿದ್ರೆ ಸಾಕು, ನೀವು ಬಹಳ ಎತ್ತರಕ್ಕೆ ಹೋಗ್ತೀರಾ. ಈ ಶಾಲೆ ಇನ್ನೂ